ಐಫೋನ್ ಇದ್ರೆ ಹೀರೋ, ಇಲ್ದೆ ಇದ್ದೋನ್ ಝೀರೋನಾ? ಮ್ಯಾಲ್ಡೀವ್ಸ್ ಹೋಗ್ ಬಂದ್ರೆ ಕೂಲ್ ಅಂತೆ, ಹೋಗ್ ಬರ್ದೇ ಇರೋನು ಫೂಲಾ? ಇವತ್ತಿನ ಶೋ ಆಫ್ ಕಲ್ಚರ್ ಹೇಗಿದೆ ಗೊತ್ತಾ? ಈಗ ಫೋನ್ ತಗೋಬೇಕು EMI, ಶೂಸ್ ತಗೋಬೇಕಾ EMI, ಮತ್ತೆ ಟ್ರಿಪ್ ಹೋಗ್ಬೇಕಾ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ ಕ್ರೆಡಿಟ್ ಕಾರ್ಡ್ ಉಜ್ಬಿಡೋದು, ಇಲ್ಲಾಂದ್ರೆ ಕಾನ್ಸರ್ಟ್ ಹೋಗ್ಬೇಕಾ EMI ಮಾಡ್ಕೊಂಡ್ಬಿಡೋದು, ಫುಡ್ ಆರ್ಡರ್ ಮಾಡ್ಬೇಕಾ ಬೈ ನೌ ಪೇ ಲೇಟರ್ ಆಪ್ಷನ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಬಿಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಕ್ಯೂರಿಯಸ್ ಎಲ್ದಾಕ್ಕೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಯಾವುದೋ ನ್ಯೂಸೋ ಅಥವಾ ಕ್ರೈಮ್ ವಿಡಿಯೋ ಅಲ್ಲ, ಬದಲಿಗೆ ನಮ್ಮ ಲೈಫ್ ಸ್ಟೈಲ್ ನಮ್ಗೆ ಹೂವು ಆಗ್ಬೋದು ಅಥವಾ ಮುಳ್ಳು ಆಗ್ಬೋದು ಅನ್ನೋದ್ರ ಮೇಲಿರೋ ಟಾಪಿಕ್. ಈಗ ನೀವೆಲ್ಲರೂ ಫ್ರೆಂಡ್ಸ್ ಮೀಟ್ ಮಾಡಿದಿರಾ ಅನ್ಕೊಳ್ಳಿ, ಅಥವಾ ನೀವು ಯಾವುದೋ ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿರ್ತೀರಾ. ಅಲ್ಲಿ ಕೆಲವೊಬ್ರು ಇರ್ತಾರೆ, ನಿಮ್ ಸ್ಯಾಲ್ರಿ ಎಷ್ಟು, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ನಿನ್ನ ಹತ್ರ ಯಾವ ಫೋನ್ ಇದೆ ಅಂತ ಡಿಸ್ಕಷನ್ ಮಾಡ್ತಾರೆ. ಎಲ್ಲರ ಮುಂದೆ ಶೋ ಆಫ್ ಮಾಡ್ತಿರ್ತಾರೆ. ನನ್ನ ಹತ್ರ iPhone 15 ಇದೆ, ನನ್ನ ಹತ್ರ 15 Pro Max ಇದೆ ಅಂತ ಅವರು ಹೇಳ್ಕೊಂಡು ತಿರುಗ್ತಿರ್ತಾರೆ. ಆದ್ರೆ ವಾಸ್ತವಿಕವಾಗಿ ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಝೀರೋ ಇರುತ್ತೆ, ಅಮೌಂಟ್ ಝೀರೋ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ. ಈಗ ಐಫೋನ್ ತಗೋಬೇಕು ಅಂತ ಯಾರಿಗ್ ತಾನೇ ಆಸೆ ಇರಲ್ಲ? ನನ್ಗೂ ಆಸೆ ಇರುತ್ತೆ, ನಿಮಗೂ ಆಸೆ ಇರುತ್ತೆ, ಪ್ರತಿಯೊಬ್ಬರಿಗೂ ಏನೋ ಒಂದು ಲಕ್ಸುರಿ ಥಿಂಗ್ ತಗೋಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಈಗ ನಾನು ಇಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ನೋಡಿ. ಅದರೊಳಗೆ ದೇವಸ್ಥಾನದ ಮುಂದೆ ಹೂ ಮಾರ್ತಾ ಇರೋ ಒಬ್ರು ಬಡ ಹೆಣ್ಮಗಳು, ಆಕೆ ತನ್ನ ಮಗನ ಹಠಕ್ಕೋಸ್ಕರ ಅವನಿಗೆ ಐಫೋನ್ ಕೊಡ್ಸಿದಾಳೆ. ಅವನಾದ್ರೂ ಏನ್ ಮಾಡ್ತಿರ್ತಾನೆ, ಅದ್ರೊಳಗೆ 24 ಗಂಟೆ ರೀಲ್ಸ್ ಸ್ಕ್ರೋಲ್ ಮಾಡ್ತಿರ್ತಾನೆ. ಏನೋ ಯುದ್ಧ ಗೆದ್ದಿದಾನೇನೋ, ಏನೋ ಸಾಧನೆ ಮಾಡಿದೀನೇನೋ ಅನ್ನೋ ತರ ರೇಂಜ್ಗೆ ಖುಷಿಯಾಗಿರ್ತಾನೆ. ಆದ್ರೆ ಆ ತಾಯಿ ಮುಖದಲ್ಲಿ ನೀವು ನೋಡ್ಬೋದು ಅಸಹಾಯಕತೆ ಮತ್ತು ಆಕೆ ಕಷ್ಟ ಅವಳ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಈ ವಿಡಿಯೋ ಏನ್ ಮಾಡಿದ್ರಲ್ಲ ಆ ಪರ್ಸನ್ ಹೋಗಿ ಆ ಹೂ ಮಾರೋ ಲೇಡಿ ಕೇಳ್ತಾರೆ, ಈ ಫೋನ್ ನೀವೇ ಕೊಡ್ಸಿದ್ದ, ಇದಕ್ಕೆ ದುಡ್ಡು ನೀವೇ ಕೊಟ್ಟಿದ್ದ ಅಂತ ಕೇಳ್ತಾರೆ. ಅವಾಗ ಅವಳು ಹೇಳ್ತಾಳೆ, ಹೌದಣ್ಣ ನಾನೇ ಈ ಫೋನ್ ಕೊಡ್ಸಿದ್ದು. ಅವ್ನು ದಿನಾಲು ಊಟ ಬಿಟ್ಟು, ಒಂದು ವಾರದಿಂದ ಊಟ ಬಿಟ್ಟು ಅಳ್ತಾ ಇದ್ದ, ಏನೇನೋ ಹಠ ಮಾಡ್ತಾ ಇದ್ದ, ಅದಕ್ಕೋಸ್ಕರ ನಾನು ಕೊಡ್ಸಿದೆ ಅಂತ ಅವಳು ಹೇಳ್ತಾಳೆ. ಆದ್ರೆ ಆ ಮಗನ್ಗೆ ನನ್ನ ತಾಯಿ ನಾನು ಊಟ ಬಿಟ್ಟಿದ್ದಕ್ಕೆ ಫೋನ್ ಕೊಡ್ಸಿದ್ಲು, ಆದ್ರೆ ಅವಳು ಇವತ್ತು ಅವಳು ಊಟ ಮಾಡ್ತಾ ಇಲ್ಲ ಅನ್ನೋ ಪರಿಜ್ಞಾನ ಸತ ಅವ್ನಿಗಿರಲ್ಲ. ಈ ತಿರ್ಪೇಶೋಕೆ ಅವನಿಗೆ ಬೇಕಿತ್ತ? ಲಾಸ್ಟ್ ಇಯರ್ ಐಫೋನ್ ಲಾಂಚ್ ಆಯ್ತಲ್ಲ, 17 Pro Max ಯಾವ್ದೋ ಒಂದು ಲಾಂಚ್ ಆದಾಗ ಡೆಲ್ಲಿ ಸಾಕೇತ್ ಆಪಲ್ ಸ್ಟೋರ್ ಮುಂದೆ ನೂರಾರು ಜನ, ಸಾವಿರಾರು ಜನ ಆ ಫೋನ್ ಫಸ್ಟ್ ನಾವು ತಗೋಬೇಕು, ಯಾರ ಕೈಲೂ ಇಲ್ದೇ ಇರೋ ಫೋನ್ ಫಸ್ಟ್ ನಮ್ಮ ಕೈಗೆ ಬರಬೇಕು ಅನ್ನೋ ಆಸೆ ಒಳಗೆ ಕ್ಯೂ ನಿಂತಿದ್ರು. ಅದ್ರೊಳಗೆ ಒಬ್ಬ ಹುಡುಗನ್ ಕೇಳ್ತಾರೆ, ನೀನು ಯಾಕಪ್ಪ ಈ ಫೋನ್ ತಗೋಬೇಕು ಅನ್ನೋ ಆಸೆಲಿದೆಯಾ ಅಂತ ಕೇಳಿದಕ್ಕೆ, ಅವ್ನಿಗಿನ್ನೂ 22 years ಜಸ್ಟ್. ಅವನಿಗೆ ಕೇಳಿದಕ್ಕೆ 1 ಲಕ್ಷ ಅಲ್ಲ 2 ಲಕ್ಷ ಆಗ್ಲಿ ನಾ ಕೊಟ್ಟು ಆ ಫೋನ್ ತಗೊಳ್ತೀನಿ, ಬೇರೆ ಯಾರ ಕೈಯಲ್ಲೂ ಇರಬಾರ್ದು ಆ ಫೋನ್, ಫಸ್ಟ್ ನನ್ನ ಹತ್ರ ಬರಬೇಕು ಅಂತ ಅವನು ಉತ್ತರ ಕೊಡ್ತಾನೆ. ಅದಕ್ಕೆ ನಮ್ಮ ಇಂಡಿಯಾದಲ್ಲಿ ಐಫೋನ್ ಅನ್ನೋದು ಒಂದು ಸ್ಟೇಟಸ್ ನ ಸಿಂಬಲ್ ಆಗ್ಬಿಟ್ಟಿದೆ. ಹೆಂಗೆ ಅಂತಂದ್ರೆ, ಈಗ 22 ವರ್ಷದ ಹುಡುಗನ್ ಕ್ವೆಶನ್ ಮಾಡಿದಕ್ಕೆ 2 ಲಕ್ಷ ಆದ್ರೂ ಕೊಟ್ಟು ನಾನು ತಗೊಳ್ತೀನಿ ಅಂತ ಹೇಳ್ತಾನೆ. 22 yearsಗೆ ಅವನ ಹತ್ರ 2 ಲಕ್ಷ ದುಡ್ಡು ಎಲ್ಲಿಂದ ಬರಕ್ ಸಾಧ್ಯ? ನಿಮ್ಗೆ ಅನ್ಸ್ಬೋದು, ಬಿಡ್ರಿ ಅವ್ರ ತಂದೆ ತಾಯಿ ದುಡ್ಡಿಂದ ಅವ್ನು ತಗೊಳ್ತಾನೆ ಅಂತ. ಬಟ್ ಅವ್ರ ಅಪ್ಪ ಅಮ್ಮ ಆದ್ರೂ ಕಷ್ಟಪಟ್ಟು ದುಡ್ದಿರ್ತಾರೆ. ಅಥವಾ ಮೋಸ್ಟ್ ಆಫ್ ದ ಪೀಪಲ್ ಎಲ್ಲರೂ ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ಸೇನೆ ಐಫೋನ್ ತಗೊಳ್ತಿರ್ತಾರೆ. ಈಗ ಅನ್ಸ್ಬೋದು ಅವ್ರು ಏನೋ ಕಷ್ಟಪಟ್ಟು ದುಡ್ದಿದ್ದಾರೆ, ಬಟ್ ನಾವು ಮಗನ್ ಕೊಡಿಸ್ತಾರೆ ಬಿಡು ಅಂತ. ಬಟ್ ಅವ್ರ ಕಷ್ಟ ಪ್ರತಿದಿನ ಅದನ್ನ ಅವ್ರು ಅನುಭವಿಸೋದು ಮಿಡಲ್ ಕ್ಲಾಸ್ ಅವ್ರಿಗೆ ಗೊತ್ತಿರುತ್ತೆ. ಈ ಐಫೋನ್ ಅನ್ನೋದು ನಮ್ಮ ಜನಕ್ಕೆ ಒಂದು ಶೋ ಆಫ್, ಎಲ್ರ ಮುಂದೆ ನಾವು ಶೋ ಆಫ್ ಮಾಡ್ಬೇಕು, ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ನಾವಾಗಿರ್ಬೇಕು ಅಂತ ಬಯಸ್ತಾ ಇದ್ದಾರೆ. ಆದ್ರೆ ಈ ಐಫೋನ್ಗಳ ಹಿಂದಿರೋ ಒಂದು ಕರಾಳ ಮುಖ ಏನಂತ ಅಂದ್ರೆ EMI. ನಮ್ಮ ಇಂಡಿಯಾದಲ್ಲಿ 70% ಆಫ್ ದ ಫೋನ್ಗಳು EMI ಮೇಲೆನೆ ಪರ್ಚೇಸ್ ಆಗ್ತಿದಾವೆ. ಅಂದ್ರೆ ಈಗ ತಿಂಗಳಿಗೆ 30,000 40,000 ಸ್ಯಾಲ್ರಿ ಇದೆ ಅವ್ರಿಗೆ, 3-4 ಸಾವಿರ EMI ಮಾಡ್ಕೊಂಡ್ಬಿಡ್ತಾರೆ. 2 ವರ್ಷ ಏನೋ ಕಟ್ತಾರೆ. 2 ವರ್ಷ ಆದ್ಮೇಲೆ ಫೋನ್ ವ್ಯಾಲ್ಯೂನು ಡೌನ್ ಆಗ್ತಾ ಬರುತ್ತೆ, ಅವ್ರಿಗೆ ಕಟ್ಟೋದಕ್ಕೂ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಕಟ್ಟಲೇಬೇಕು, ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಎವ್ರಿ ಇಯರ್ ಐಫೋನ್ ಅವರು ಸೆಪ್ಟೆಂಬರ್ ಅಲ್ಲಿ ಹೊಸ ಮಾಡೆಲ್ ಲಾಂಚ್ ಮಾಡ್ತಾರೆ. ಅವಾಗ ಈ ಹಳೆ ಐಫೋನ್ ಏನು ಯೂಸ್ ಮಾಡ್ತಿರ್ತಾರಲ್ಲ ಅವರಲ್ಲಿ ಒಂದು ಫೋಮೋ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ ನನ್ನ ಫೋನ್ ಹಳೇದಾಗೋಯ್ತು, ನಾ ಯಾವಾಗ ಹೊಸ ಫೋನ್ ತಗೊಳ್ತೀನೋ ಅಂತ ಅವ್ರಿಗೆ ಯಾವಾಗ ತಲೆ ಒಳಗೆ ಅದನ್ನೇ ಯೋಚನೆ ಮಾಡ್ತಿರ್ತಾರೆ. ಇದು ಬರೀ ಐಫೋನಿಗೆ ಅಷ್ಟೇ ಸೀಮಿತ ಆಗಿಲ್ಲ, ಇದು ಒಂದು ಟ್ರೆಂಡ್ ಶುರು ಆಗ್ಬಿಟ್ಟಿದೆ. ಇದೊಂದು ಶೋ ಆಫ್ ಕಲ್ಚರ್ ಅಂತಾನೆ ಹೇಳ್ಬೋದು. ಈಗ ನಮ್ಮ ಇಂಡಿಯಾದೊಳಗೆ ಟ್ರಾವೆಲ್ ಬ್ಲಾಗ್ಸ್ ಅಥವಾ ಟ್ರಾವೆಲ್ ಇದು ಅಂತ ಮಾಡ್ತಿರ್ತಾರೆ, ನೀವೆಲ್ಲ ನೋಡಿರ್ಬೋದು. ಈಗ 4 ಜನ ಇದ್ದಾರೆ ಅಂದ್ರೆ ಅದ್ರೊಳಗೆ ಒಬ್ಬ ವ್ಯಕ್ತಿ ಇಂಡಿಯಾದೊಳಗೆ ಅವನು EMI ಥ್ರೂ ಟ್ರಾವೆಲ್ ಮಾಡ್ತಿದ್ದಾನಂತೆ. ಏನಪ್ಪಾ ಅಂದ್ರೆ, ಈಗ ಅದರಿಂದ ಅಮೌಂಟ್ ತಗೊಂಡ್ಬಿಡೋದು, ಅದ್ರ ಥ್ರೂ ಟ್ರಾವೆಲ್ ಮಾಡೋದು, ಅದನ್ನೆಲ್ಲ ಇನ್ಸ್ಟಾಗ್ರಾಮ್ಗೋ ಅಥವಾ ಫೇಸ್ಬುಕ್ಕಿಗೂ ಹಾಕೋದು. ಅದನ್ನ ನೋಡಿ ನೀವೆಲ್ಲ ಏನ್ ಅನ್ಕೊಂತೀರಿ, ವಾವ್ ಇವ್ನ ಲೈಫ್ ಎಷ್ಟು ಚೆನ್ನಾಗಿದೆ, ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ, ಇವ್ನಿಗೆ ಏನು ಕೆಲಸನೇ ಇಲ್ಲಲ್ಲಪ್ಪ ಅಂತ ನಿಮಗೆಲ್ಲ ಅನ್ಸ್ತಿರುತ್ತೆ. ಆದ್ರೆ ಅವನ ಸ್ಥಿತಿ ಏನಿರುತ್ತೆ ಅಂದ್ರೆ EMI ತಗೊಳ್ತಾನೆ, ಅಲ್ಲಿ ದುಡಿತಾನೆ, ಅದಕ್ಕೆ ಇಲ್ಲಿ ಇಂಟ್ರೆಸ್ಟ್ ಕಟ್ತಾನೆ, ಇಷ್ಟೇ ಅವ್ನ ಲೈಫ್ ಆಗ್ತಿದೆ. ಅದ್ರಲ್ಲೇ ಈ ತರದ ಕೆಲಸ ಮಾಡ್ತಾ ಇರೋರು ಯಾರು ಅಂದ್ರೆ Tier 2 Tier 3 ಸಿಟೀಸ್ ಅಂತ ಏನಿರುತ್ತಲ್ಲ ಅದ್ರೊಳಗಿರುವಂತ ಹುಡುಗರು ಈ ತರ EMI ತಗೊಳ್ಳೋದು, ಟ್ರಾವೆಲ್ ಮಾಡೋದು ಇದನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಜನ ಈಗ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಅವ್ರ ಹತ್ರ ಬೇಸಿಕ್ ನೀಡ್ಸಿಗೂ ದುಡ್ಡಿರಲ್ಲ, ಆದ್ರೆ ಅವ್ರು ಏನ್ ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ ಬೈ ನೌ ಪೇ ಲೇಟರ್ ಆಪ್ಷನ್ ಇದೆಯಲ್ಲ
ಅದನ್ನ ಯೂಸ್ ಮಾಡ್ಕೊಳ್ತಾರೆ. ಈಗ ಎಲ್ಲಾ ಕಡೆ ಈ ಆಪ್ಷನ್ ಬಂದ್ಬಿಟ್ಟಿದೆ. ಈವನ್ ಒಂದು ಕುಕ್ಕರ್ ತೊಗೊಳ್ರಿ, ಒಂದ್ ಚಿಕ್ಕದೇನೋ ಲೋಟ ತೊಗೊಳ್ತೀವಿ, ಮನೆಗೇನೋ ಬೇಕಾಗಿದ್ದ ಐಟಮ್ಸ್ ತೊಗೊಳ್ತೀವಿ, ನಮ್ಮ ಮನೇಲಿ ಇರ್ತವೆ ಅವು, ಆದ್ರೂ ನಾವು ಇನ್ನಷ್ಟು ಜಾಸ್ತಿ ತಗೊಳ್ತೀವಿ. ಅದನ್ನ ಬಹಳ ಜನ ಮಾಡೋದನ್ನು ನೋಡಿದೀನಿ ನಾನು, ನೀವು ನೋಡಿರ್ಬೋದು. ಅದನ್ನ EMI ಥ್ರೂ ತಗೊಂಡ್ಬಿಡ್ತಾರೆ. ತಗೊಂಡ್ ಆಮೇಲೆ ಅವ್ರ ಹತ್ರ ಕಟ್ಟಕ್ ಅಮೌಂಟ್ ಇರಲ್ಲ, ಅದಕ್ಕೆ ಮತ್ತೆ ಬಡ್ಡಿ ಬೇರೆ ಎಕ್ಸ್ಟ್ರಾ ಸೇರಿಸಿ ಕಟ್ತಾರೆ. ಇದನ್ನೆಲ್ಲ ಶೋ ಆಫ್ ಲೈಫ್ ನ Instagram FB ಒಳಗೆ ಅಪ್ಲೋಡ್ ಮಾಡ್ತಾರೆ. ಅದನ್ನ ನೋಡಿದ್ದ ಜನ, ನಾರ್ಮಲ್ ಜನ ಏನ್ ಮಾಡ್ತಾರೆ, ಅವ್ರ ಲೈಫಿಗೂ Instagram ಯೂಸರ್ಸ್ ಲೈಫಿಗೂ ಕಂಪೇರ್ ಮಾಡ್ಕೊಳ್ತಾರೆ. ನಮ್ ಪೇರೆಂಟ್ಸ್ ಜನರೇಷನ್ ಅಲ್ಲೆಲ್ಲ ಏನಿತ್ತಂದ್ರೆ, ಅವ್ರು ಸ್ಕೂಲ್ಗೆ ಹೋಗೋಕ್ಕೂ ದುಡ್ಡು ಇರ್ತಿರ್ಲಿಲ್ಲ, ಅಥವಾ ಏನೋ ಒಂದು ನೀಡ್ಸ್, ಬೇಸಿಕ್ ನೀಡ್ ತಗೊಳಕ್ಕೂ ಅವ್ರ ಕಡೆ ದುಡ್ಡು ಇರ್ತಿರ್ಲಿಲ್ಲ, ಅವ್ರ ಪೇರೆಂಟ್ಸ್ ಕೇಳ್ತಾನೂ ಇರ್ಲಿಲ್ಲ. ಆ ತರದ ಕಷ್ಟ ಟೈಮ್ ಇತ್ತು. ನಮ್ ಜನರೇಷನ್ ಬಂದಾಗೆಲ್ಲ ಏನಾಯ್ತು, ನಮ್ ಪೇರೆಂಟ್ಸ್ ನಮ್ಗೆ ಯಾವ್ದು ಬಹಳ ಅವಶ್ಯಕತೆ ಇದೆ, ಆ ವಸ್ತುಗೆ ಅಷ್ಟು ಬೆಲೆ ಕೊಡ್ಬೋದು ನಾವು ಅನ್ನೋ ವಸ್ತುಗಳನ್ನ ನಮಗ್ ಕೊಡಿಸ್ತಾ ಇದ್ರು. ಆ ನೀಡ್ಸ್ ನ ನಮ್ಗೆ ಅವರು ಫುಲ್ಫಿಲ್ ಮಾಡ್ತಾ ಇದ್ರು. ಬಟ್ ಈಗ ಯಾವ ತರ ಜಮಾನ ಬಂದ್ಬಿಟ್ಟಿದೆ ಅಂದ್ರೆ, ಆ ಮಕ್ಳಿಗೆ ಅದು ಯೂಸೇ ಇರಲ್ಲ. ಈಗ ಕಾಲೇಜ್ ಸ್ಟೂಡೆಂಟ್ಸ್, ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ನೋಡ್ಬೋದು, ಅವ್ರು ಸ್ಲಿಪ್ಪರ್ಸ್ ನೋಡ್ಬೋದು, ನೀವು ಕ್ರಾಕ್ಸ್ ಅಂತ ಹಾಕೊಂತಾರೆ, 3,000 4,000 ಅದ್ರದ್ದು ಪ್ರೈಸ್ ಇರುತ್ತೆ. ಆಮೇಲೆ ಎಲ್ರ ಕೈಯಲ್ಲೂ ಐಫೋನ್, ಸ್ಟೂಡೆಂಟ್ಸ್ ಅವರು ಮತ್ತೆ ಇನ್ನು 10th ಇರ್ತಾರೆ, ಇಲ್ಲ PUC ಇರ್ತಾರೆ, ಐಫೋನ್ ಇಟ್ಕೊಂಡಿರ್ತಾರೆ. ಏನ್ ಯೂಸ್ ಇರುತ್ತೆ ಅವ್ರಿಗೆ ಅದಂತೂ ಗೊತ್ತಿಲ್ಲ, ಅದನ್ನ ಯೂಸ್ ಮಾಡ್ತಿರ್ತಾರೆ. ಆಮೇಲೆ ಬ್ರಾಂಡೆಡ್ ಶೂಸ್, ಬ್ರಾಂಡೆಡ್ ಬಟ್ಟೆಗಳನ್ನ ಹಾಕೊಂತಾರೆ. ಸ್ಕೂಲಲ್ಲಿ ಅಥವಾ ಅವ್ರ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಒಬ್ರನ್ನೊಬ್ರು ನೋಡ್ಕೊಳ್ತಾರೆ, ಇವನೇನೋ ಬ್ರಾಂಡೆಡ್ ಥಿಂಗ್ ಹಾಕೊಂಡೇನೆ ಅಂದ್ರೆ ಇವನೇನೋ ಬಹಳ ರಿಚ್ ಅಂತ ಎಲ್ಲರೂ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು ನೋಡ್ತಿರ್ತಾರೆ. ಅದನ್ನ ಕಂಪೇರ್ ಮಾಡ್ಕೊಂಡು ಅವರು ಪೇರೆಂಟ್ಸ್ ಮೇಲೆ ಪ್ರೆಷರ್ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಪೇರೆಂಟ್ಸ್ ಎಲ್ಲರೂ ಒಂದೇ ತರ ಇರ್ಬೇಕಲ್ಲ, ಅವ್ರಿಗೆ ಅದನ್ನ ಅಫೋರ್ಡ್ ಮಾಡಕ್ ಆಗ್ತಿರ್ಬೇಕಲ್ಲ, ಎಲ್ಲರೂ ಆರ್ಥಿಕ ಪರಿಸ್ಥಿತಿನೂ ಒಂದೇ ತರ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಅವರು ಮಕ್ಳು ಏನ್ ಮಾಡ್ತಾರೆ, ಪೇರೆಂಟ್ಸ್ ಮೇಲೆ ಪ್ರೆಷರ್ ಹಾಕೋಕ್ ಸ್ಟಾರ್ಟ್ ಮಾಡ್ತಾರೆ. ಪೇರೆಂಟ್ಸ್ ಏನ್ ಮಾಡ್ತಾರೆ, ಪಾಪ ನನ್ ಮಗ ಕೇಳ್ತಿದ್ದಾನೆ, ನನ್ ಮಗಳು ಕೇಳ್ತಿದ್ದಾಳೆ ಅನ್ನೋ ಕಷ್ಟಕ್ಕೆ, ಸಂಕಟಕ್ಕೆ ಏನ್ ಮಾಡ್ತಾರೆ, ಅವ್ರಿಗೆ ಎಷ್ಟೇ ಕಷ್ಟ ಆಗ್ಲಿ EMI ಥ್ರೂ ಅದನ್ನ ಕೊಡಿಸ್ಬಿಡ್ತಾರೆ. ಈಗ ನಾನು ಹೇಳೋದನ್ನ ಕೇಳಿದ್ರೆ ನಿಮಗೆ ಅಜೀಬ್ ಅನ್ಸ್ಬೋದು. ಅವಾಗೆಲ್ಲ ಪರ್ಸನಲ್ ಲೋನ್ ಏನಕ್ಕೆ ತೊಗೊಳ್ತಿದ್ರು ಅಂದ್ರೆ, ಈಗೇನೋ ಮೆಡಿಕಲ್ ಎಮರ್ಜೆನ್ಸಿ ಬಂತು, ಅಥವಾ ಮನೆ ಕಟ್ತಾ ಇದಾರೆ, ಇಲ್ಲಾಂದ್ರೆ ಮಗಳು ಮದ್ವೆ ಮಾಡ್ತಾ ಇದಾರೆ, ಇದಕ್ಕೇನಕ್ಕೂ ಪರ್ಸನಲ್ ಲೋನ್ ತಗೊಳ್ತಾ ಇದ್ರು. ಆದ್ರೆ ಈಗ ಯಾವ ತರ ಜಮಾನ ಬಂದ್ಬಿಟ್ಟಿದೆ ಅಂದ್ರೆ, ಈಗ ಒಂದು ಟ್ರಿಪ್ ಹೋಗಕ್ಕೆ ಸಹ ಲೋನ್ ತಗೊಳ್ತಾರಂತೆ, ಪರ್ಸನಲ್ ಲೋನ್ ತಗೊಳ್ತಾರೆ. ಇಲ್ಲ ಅಂತಂದ್ರೆ ಈಗ ಒಂದ್ ಯಾವ್ದೋ ಕಾಸ್ಟ್ಲಿ ಕಾನ್ಸರ್ಟ್ ನಡೀತಾ ಇದೆ, ಈ ಜೆನ್ ಆಲ್ಫಾ ಕಿಡ್ಸ್ ಎಲ್ಲ ಬಂದಿದ್ದಾರೆ, ಇವರೆಲ್ಲ ಕಾನ್ಸರ್ಟ್ಸ್ ಅಂತ ಅದಕ್ಕೆ ಇದಕ್ಕೆ ಹೋಗ್ತಾರೆ, ಅದಕ್ಕೆ ಹೋಗಕ್ಕೂ ಸಹ ಲೋನ್ ತಗೊಳ್ತಿದ್ದಾರೆ. ಇವತ್ತಿನ ಶೋ ಆಫ್ ಕಲ್ಚರ್ ಹೇಗಿದೆ ಗೊತ್ತಾ, ಈಗ ಫೋನ್ ತಗೋಬೇಕು EMI, ಶೂಸ್ ತಗೋಬೇಕಾ EMI, ಮತ್ತೆ ಟ್ರಿಪ್ ಹೋಗ್ಬೇಕಾ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಕ್ರೆಡಿಟ್ ಕಾರ್ಡ್ ಉಜ್ಬಿಡೋದು, ಇಲ್ಲಾಂದ್ರೆ ಕಾನ್ಸರ್ಟ್ಗೆ ಹೋಗ್ಬೇಕಾ EMI ಮಾಡ್ಕೊಂಡ್ಬಿಡೋದು, ಫುಡ್ ಆರ್ಡರ್ ಮಾಡ್ಬೇಕಾ ಬೈ ನೌ ಪೇ ಲೇಟರ್ ಆಪ್ಷನ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಬಿಡ್ತಾರೆ. ಸೊ ಇದರಿಂದ ಏನಾಗ್ತಿದೆ ಅಂತಂದ್ರೆ, ನಮ್ ಜನ ನಿಧಾನಕ್ಕೆ ಸಾಲದ ಸುಳಿ ಒಳಗೆ ಸಿಲ್ಕ್ ಹಾಕೊಂತಿದ್ದಾರೆ. ಒಂದು ಸ್ಟಡೀಸ್ ಹೇಳುತ್ತೆ, ಅದ್ರ ಪ್ರಕಾರ ಏನಂದ್ರೆ 2020 to 2024 ಅಂದ್ರೆ 3 to 4 years ಒಳಗೆ ಕ್ರೆಡಿಟ್ ಕಾರ್ಡ್ NPA ಇದೆಯಲ್ಲ ಅದು 500% ಜಾಸ್ತಿ ಆಗಿದೆಯಂತೆ. NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. ಅಂದ್ರೆ ಜನ ಈಗೇನೋ ಸಾಲ ತಗೊಂಡ್ಬಿಡ್ತಾರೆ, ಹುಮ್ಮಸ್ಸಿಂದ ಸಾಲ ತಗೊಂಡ್ಬಿಡ್ತಾರೆ, ಆದ್ರೆ ಆಮೇಲೆ ಅದನ್ನ ತೀರ್ಸಕ್ ಸಾಧ್ಯನೇ ಆಗಲ್ಲ, ಕಷ್ಟದೊಳಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಈಗ ಇನ್ಸ್ಟಾಗ್ರಾಮ್ ನಾವೆಲ್ಲರೂ ಯೂಸ್ ಮಾಡ್ತಿದೀವಿ, ಅದ್ರೊಳಗೆ ಏನಾಗ್ಬಿಟ್ಟಿದೆ ಅಂದ್ರೆ ಇನ್ಫ್ಲೂಯೆನ್ಸರ್ಸ್, ಎಲ್ಲಾ ಕಡೆ ಇನ್ಫ್ಲೂಯೆನ್ಸರ್ಸ್ದೇ ಹವಾ. ಅವ್ರು ಏನ್ ಮಾಡ್ತಾರೆ, ಬ್ರಾಂಡೆಡ್ ಶೂಸು, ಬ್ರಾಂಡೆಡ್ ಬಟ್ಟೆ, ಲಕ್ಸುರಿ ಮನೆ, ಲಕ್ಸುರಿ ಕಾರ್ ಯೂಸ್ ಮಾಡ್ತಾರೆ. ಒಂದ್ ಯಾವ್ದೋ ಕೆಫೆಗೆ ಹೋಗ್ತಾರೆ ಅಂದ್ರೂ ಅದನ್ನು ಲಕ್ಸುರಿ, ರೆಸ್ಟೋರೆಂಟ್ಗೆ ಹೋಗ್ತಾರೆ ಅದು ಲಕ್ಸುರಿ. ನಾವೇನ್ ಮಾಡ್ತೀವಿ, ಅದನ್ನ ನೋಡಿ ಸಾಮಾನ್ಯ ಜನ ಏನ್ ಅನ್ಕೊಂತಾರೆ, ಅದನ್ನ ನೋಡಿ ವಾವ್ ಇವ್ನ ಲೈಫ್ ಸ್ಟೈಲ್ ಎಷ್ಟು ಚೆನ್ನಾಗಿದೆ, ನಾನ್ ನೋಡಿದ್ರೆ ಅದ್ರ ಮಟ್ಟಿಗೆ ಬೇಡ, ಒಂದ್ ಸ್ವಲ್ಪ ಅದಕ್ಕಿಂತ ಕೆಳಗಿರೋದು ರೆಸ್ಟೋರೆಂಟ್ಗಾರು ನಾನು ಹೋಗಿದ್ದೀನ ಯಾವತ್ತಾದ್ರೂ ಅಂತ ನಮ್ಮನ್ನ ನಾವು ಕಂಪೇರ್ ಮಾಡ್ಕೊಂಡ್ಬಿಡ್ತಾರೆ. ಇವತ್ತಿನ ದಿನಗಳು ಹೆಂಗಾಗ್ಬಿಟ್ಟಿದಾವೆ ಅಂತಂದ್ರೆ, ಒಬ್ಬ ಮನುಷ್ಯ ಅವ್ನು ಎಷ್ಟು ಸಕ್ಸಸ್ಫುಲ್ ಆಗಿದ್ದಾನೆ ಅನ್ನೋದು ಅವ್ನ ಕೆಲಸದಿಂದನೋ ಅಥವಾ ಅವ್ನ ಏನೋ ಒಂದ್ ಸಾಧನೆ ಮಾಡಿದಾನೆ ಅನ್ನೋದ್ರಿಂದ ಯಾರು ಗುಡ್ಸಲ್ಲ. ಅವ್ನ್ ಏನ್ ಶೋ ಆಫ್ ಮಾಡ್ತಿದ್ದಾನಲ್ಲ ಅದನ್ನೇ ಯಶಸ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಈಗ ಜನಕ್ಕೆ ಶೋ ಆಫ್ ಮಾಡೋದೇನೆ ಒಂದು ಸಕ್ಸಸ್, ಆ ತರ ಆಗ್ಬಿಟ್ಟಿದೆ. ಈಗ ನಾ ಯಾವ್ದೋ ಒಂದು ಫಂಕ್ಷನ್ಗೆ ಹೋದೆ ಅಂತ ಅನ್ಕೊಳ್ರಿ, ಅವಾಗ ಲಕ್ಸುರಿ ಕಾರ್ ಒಳಗ್ ಬಂದ್ಲಾ, ಇಲ್ಲಾಂದ್ರೆ ಅವಳ ಸ್ವಂತ ಮನೆ ಇದೆಯಾ, ಅವಳು ಎಷ್ಟು ಗೋಲ್ಡ್ ಹಾಕೊಂಡಿದ್ದಾಳೆ, ಇಲ್ಲ ಅವ್ನು ಎಷ್ಟು ಯಾವ ಕೆಲಸ ಮಾಡ್ತಿದ್ದಾನೆ, ಈ ತರ ಥಿಂಕ್ ಮಾಡೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅವ್ರ ಪರ್ಸನಲ್ ಲೈಫ್ ಒಳಗೆ ಅವ್ರು ಎಷ್ಟು ಖುಷಿಯಾಗಿದ್ದಾರೆ, ಅಥವಾ ಅವ್ರ ಮನೆಯೊಳಗೆ ಅವ್ರೆಲ್ಲರೂ ಎಷ್ಟು ಒಗ್ಗಟ್ಟಿಂದ ಇದ್ದಾರೆ, ಅವ್ರ ಡೇ ಟು ಡೇ ಲೈಫಲ್ಲಿ ಅವ್ರು ಎಷ್ಟು ಖುಷಿಯಿಂದ ಇರ್ತಾರ, ಇದು ಯಾವ್ದನ್ನು ಜನ ಥಿಂಕ್ ಮಾಡಲ್ಲ. ಬದ್ಲಿಗೆ ಏನ್ ಮಾಡ್ತಾರೆ, ಅವ್ರ ಕಾರ್ ನೋಡ್ತಾರೆ, ಅವ್ರ ಮನೆ ನೋಡ್ತಾರೆ, ಅವಳು ಹಾಕೊಂಡ್ರ ಬಟ್ಟೆ ನೋಡ್ತಾರೆ, ಅದ್ರ ಮೇಲೆ ಒಬ್ರನ್ನ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ಜೆನ್ಸಿ ಅಥವಾ ಮಿಲಿಯನಿಯಲ್ ಕಿಡ್ಸ್ ನೀವು ತಗೊಳ್ರಿ, ಏನಾಗಿರುತ್ತೆ ಅಂದ್ರೆ ಅದ್ರೊಳಗೆ ಯಾರೋ ಒಬ್ರು ಮದ್ವೆ ಆಗಿರ್ತಾರೆ, ಏನೋ ಆಗಿರುತ್ತೆ, ಫ್ರೆಂಡ್ಸ್ ಎಲ್ಲರದ್ದು ಆಲ್ಮೋಸ್ಟ್ ಮದ್ವೆ ಆಗ್ತಿರುತ್ತೆ, ಒಬ್ರಿಗೊಬ್ರು ಕಂಪೇರ್ ಮಾಡ್ಕೊಳ್ತಾರೆ. ಏನಂದ್ರೆ ಅವರು ಮಾಲ್ಡೀವ್ಸ್ ಹೋಗಿ ಬಂದ್ರು, ಇವ್ರು ಇನ್ನೊಂದ್ ಯಾವ್ದೋ ಕಂಟ್ರಿಗೆ ಹೋಗಿ ಬಂದ್ರು, ಅಯ್ಯೋ ನೀನ್ ಹೋಗ್ ಬರ್ಲಿಲ್ವಾ, ಅಟ್ಲೀಸ್ಟ್ ಯಾವ್ದೋ ಒಂದ್ ಸಣ್ಣ ಕಂಟ್ರಿಗೂ ನೀವು ಹೋಗ್ ಬಂದಿಲ್ವಾ ಮದ್ವೆ ಆದ್ಮೇಲೆ, ಅವ್ರನ್ನ ಇವ್ರಿಗೆ ಕಂಪೇರ್ ಮಾಡ್ಬಿಡೋದು. ಸೊ ಇವಳು ಕೂಲ್ ಅಲ್ಲ, ಇವ್ರ ಕಪಲ್ ಕೂಲ್ ಅಲ್ಲ ಅಂತ ಡಿಸೈಡ್ ಮಾಡ್ಬಿಡ್ತಾರೆ, ಅವ್ರಿಗವರೇ ಡಿಸೈಡ್ ಮಾಡ್ಬಿಡ್ತಾರೆ. ಬಟ್ ಅವ್ರು ಏನ್ ಮಾಡಿರ್ತಾರೆ, ಲಕ್ಷಾಂತರ ರೂಪಾಯಿ ಸಾಲ ಮಾಡಾದ್ರೂ ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ ಈ ತರ ಟ್ರಿಪ್ ಮಾಡಿ ಬಂದ್ಬಿಟ್ಟಿರ್ತಾರೆ. ಸ್ವಲ್ಪ ವರ್ಷದ ಹಿಂದೆ ಚೀನಾದಲ್ಲೂ ಸಹ ಇದೇ ಟ್ರೆಂಡ್ ಇತ್ತಂತೆ. ಬಟ್ ಈಗ ಚೀನಾದ ಯೂತ್ಸ್ ಎಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ರಿವೆಂಜ್ ಸ್ಪೆಂಡಿಂಗ್ ಬದಲು ರಿವೆಂಜ್ ಸೇವಿಂಗ್ ಮಾಡೋದನ್ನ ಕಲಿತಾ ಇದಾರಂತೆ. ಅಂದ್ರೆ ಏನಂದ್ರೆ, ಇವತ್ತಿನ ದಿನ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಸೇವಿಂಗ್ಸ್ ಮಾಡ್ಕೊಂಡ್ಬಿಡೋಣ. ಅಂದ್ರೆ ಇವತ್ತು ಕೆಲಸ ಇದೆ ನನ್ನ ಕಡೆ,
ಸೇವಿಂಗ್ಸ್ ಮಾಡ್ಕೊಂಡ್ಬಿಡೋಣ. ನಾಳೆ ದಿನ ಫ್ಯೂಚರಲ್ಲಿ ನನ್ನ ಹತ್ರ ಕೆಲಸ ಇರುತ್ತೋ ಇಲ್ವೋ, ಅಥವಾ ಏನೋ ಮೆಡಿಕಲ್ ಎಮರ್ಜೆನ್ಸಿ ಬರುತ್ತೋ, ಏನಾದರೂ ಆದರೆ ನನ್ನ ಫ್ಯಾಮಿಲಿಗೆ ಅಂತ ಅವ್ರು ಇಂತಿಷ್ಟು ಅಂತ ಸೇವಿಂಗ್ಸ್ ಮಾಡೋ ಯೋಚನೆನ ಮಾಡ್ತಿದಾರಂತೆ. ಇವಳೇನಪ್ಪ ಬರೀ ಪ್ರಾಬ್ಲಮ್ಸ್ ಹೇಳ್ತಿದ್ದಾಳೆ, ಇಲ್ಲ ಬರೀ ನೆಗೆಟಿವ್ ವಿಷಯನೇ ಹೇಳ್ತಿದ್ದಾಳೆ ಅಂತ ನೀವು ಅನ್ಕೋಬೇಡಿ. ಸೊಲ್ಯೂಷನ್ಸ್ನು ನಾನು ಹೇಳ್ತೀನಿ, ಅದನ್ನ ನೀವು ಆದಷ್ಟು ಫಾಲೋ ಮಾಡೋದಕ್ಕೆ ಅಥವಾ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟ್ರೈ ಮಾಡ್ರಿ. ಫಸ್ಟ್ ನಮಗೆ ಬೇಸಿಕ್ ನೀಡ್ಸ್ಗೂ ಅಥವಾ ಲಕ್ಸುರಿ ಥಿಂಗ್ಸ್ಗೂ ಡಿಫ್ರೆನ್ಸ್ ಏನು ಅಂತ ನಿಮ್ಮಲ್ಲಿ ನೀವೇ ಯೋಚನೆ ಮಾಡಿ ಅಥವಾ ಕಂಡುಕೊಳ್ಳೋಕೆ ಟ್ರೈ ಮಾಡ್ರಿ. ಇದು ನಂಗೆ ಬೇಕಾ, ಇದು ನಂಗೆ ಅವಶ್ಯಕತೆ ಇದೆಯಾ ಅಂತ ಯೋಚನೆ ಮಾಡ್ರಿ. ಎರಡನೇದು ಏನಂತಂದ್ರೆ, ಒಂದು 24 hours ಒಂದು ರೂಲ್ ಮಾಡ್ಕೊಳ್ರಿ. ಏನಂದ್ರೆ, ನಂಗೆ ಈ ವಸ್ತು ಬೇಕು ಅಂತ ನಂಗೆ ಇವತ್ತು ಅನ್ಸಿದೆ ಅಂತಂದ್ರೆ ಅದಕ್ಕೋಸ್ಕರ ನೀವು 24 hours ವೇಟ್ ಮಾಡಿ. ಆ 24 hours ಒಳಗೆ ಯೋಚನೆ ಮಾಡ್ರಿ, ನಂಗೆ ಈ ವಸ್ತು ಬೇಕಾ, ನಂಗೆ ಇದರಿಂದ ಏನು ಉಪಯೋಗ ಇದೆ, ಅದು ನಂಗೆ ನಾನು ತಗೊಂಡ್ರೆ ಅದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂತೀನ ಅಂತ 24 hours ಟೈಮ್ ತಗೊಂಡು ಯೋಚನೆ ಮಾಡ್ರಿ. ನೆಕ್ಸ್ಟ್ ಥರ್ಡ್ ಒನ್ ಏನಂದ್ರೆ, ನಿಜವಾದ ಫ್ಲೆಕ್ಸ್ ಏನಂತ ತಿಳ್ಕೊಳ್ರಿ. ಅಂದ್ರೆ EMI ಇಲ್ಲದೆ ಇರುವಂತ ಒಂದು ಲೈಫ್ ಲೀಡ್ ಮಾಡೋಕ್ಕೆ ಟ್ರೈ ಮಾಡಿ. ಅದರಿಂದ ನೀವು ಫಿನಾನ್ಷಿಯಲ್ ಫ್ರೀಡಮ್ನ ಸಾಧಿಸ್ಬೋದು. ಇದಂತೂ 100% ನಿಜ. EMI ಇಲ್ಲದೆ ಇರೋ ಲೈಫ್ ಇಂದ ನೀವು ಫಿನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡ್ಬೋದು. ಆಮೇಲೆ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾನ ಆದಷ್ಟು ನಿಜ ಜೀವನದಿಂದ ದೂರ ಇಡಕ್ ಟ್ರೈ ಮಾಡ್ರಿ. ಅದ್ರೊಳಗೆ ತೋರ್ಸೋದು ಈ ಇನ್ಫ್ಲೂಯೆನ್ಸರ್ಸ್ ಎಲ್ಲ ತೋರಿಸ್ತಾರಲ್ಲ, ಅವ್ರ ಜೀವನದೊಳಗೆ ಅವ್ರ ಡೇ ಟು ಡೇ ಲೈಫ್ ಒಳಗೆ ತೋರ್ಸೋದವರು ಬರೀ 1% ಮಾತ್ರ ಅವ್ರು ತೋರಿಸ್ತಿರ್ತಾರೆ. ನಾವು ಅದನ್ನ ಇಡೀ ದಿನದ ಅಂತ ತಿಳ್ಕೊಂಡು ನಾವು ಅದನ್ನ ಅಪ್ಲೈ ಮಾಡ್ಕೊಳಕ್ ಟ್ರೈ ಮಾಡ್ತೀವಿ. ಆದ್ರೆ ಅದರಿಂದ ನೀವು ಸ್ವಲ್ಪ ದೂರ ಇರೋದಕ್ಕೆ ಟ್ರೈ ಮಾಡಿ. ಈಗ ನಾನು ಹೇಳೋದು ನಿಮಗೆ ಸ್ವಲ್ಪ ಕಹಿ ಅನ್ಸ್ಬೋದು, ಆದ್ರೆ ಇದು ಸತ್ಯವಾದ ಮಾತು. ಏನಂದ್ರೆ, ಶೋ ಆಫ್ ಅನ್ನೋದು ಪರ್ಮನೆಂಟ್ ಅಲ್ಲ, ಅದು ಟೆಂಪ್ರರಿ ಥಿಂಗ್ ಅಷ್ಟೇ. 1 ದಿನ 2 ದಿನಕ್ಕೋಸ್ಕರ ನಾವು ಶೋ ಆಫ್ ಮಾಡೋದಕ್ಕೋಸ್ಕರ ಏನೇನೋ ತಗೊಳ್ತೀವಿ. ಆದ್ರೆ ಅದರಿಂದ ಏನ್ ಎಫೆಕ್ಟ್ ಆಗುತ್ತಲ್ಲ, ಅದು ನಮ್ಗೆ ಬಹಳ ದಿನದವರೆಗೂ ನಮ್ಗೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಆಮೇಲೆ ನಾವ್ ಏನ್ ರೀಲ್ಸ್ ಸ್ಕ್ರೋಲ್ ಮಾಡ್ತೀವಿ ಅಥವಾ ರೀಲ್ಸ್ ಮಾಡೋದಕ್ಕೋಸ್ಕರ ಏನೇನ್ ತಗೊಳ್ತೀವಲ್ಲ, ಅದು ಆಗಿನ ಟೈಮ್ಗೆ ಅಷ್ಟೇ ಖುಷಿ ಕೊಡುತ್ತೆ. ಬಟ್ ಅದಕ್ಕೆ EMI ಮಾಡ್ಕೊಂಡಿರ್ತೀವಲ್ಲ, ಅದನ್ನ ತಿಂಗಳಾನ್ಗಟ್ಲೆ ಕಟ್ಟಬೇಕು. ಒಂದು ಸ್ಟೋರಿ ಇಡ್ತೀವಿ ನಾವು, ಆ ಸ್ಟೋರಿ ಇಡೋದಕ್ಕೋಸ್ಕರ ಏನೇನೋ ಐಟಮ್ಸ್ ತಗೊಂಡಿರ್ತೀವಿ, ಏನೇನೋ ಲಕ್ಸುರಿ ಥಿಂಗ್ಸ್ ತಗೊಂಡಿರ್ತೀವಿ. ಸ್ಟೋರಿ 24 hours ವ್ಯಾನಿಶ್ ಆಗ್ಬಿಡುತ್ತೆ. ಆದ್ರೆ ಇದನ್ನೆಲ್ಲ ತಗೊಳ್ಳೋದಕ್ಕೊಂದು ಸಾಲ ಮಾಡಿರ್ತೀವಲ್ಲ, ಅದಕ್ಕೆ ವರ್ಷಾನ್ಗಟ್ಲೆ EMI ಕಟ್ತಾ ಹೋಗ್ತೀವಿ. ಸೊ ಜೀವನದಲ್ಲಿ ಏನ್ ತಿಳ್ಕೊಬೇಕಂತಂದ್ರೆ, ನಿಜವಾದ ಸಂತೋಷ ನಮ್ಗೆ ಯಾವ್ದು ಕೊಡುತ್ತೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಆಮೇಲೆ ಫಿನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋ ಕಡೆ ಗಮನ ಹರಿಸ್ಬೇಕು. ಆಪಲ್ ಐಫೋನ್ ಅನ್ನೋದು ಕೆಟ್ಟದು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಯಾಕಂದ್ರೆ ಅದು ಒಂದು ಶಕ್ತಿಶಾಲಿ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಈಗ ಅದನ್ನ ಯೂಸ್ ಮಾಡ್ತಾ ಇರೋದು ಒಳ್ಳೆ ವಿಷಯಗಳಿಗೂ ಯೂಸ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಟೈಮ್ ಪಾಸಿಗೆ ಯೂಸ್ ಮಾಡೋರು ಬಹಳ ಜನ ಇದ್ದಾರೆ. ಟೈಮ್ ಪಾಸ್ ಯೂಸ್ ಮಾಡೋರಿಗೆ ಅಥವಾ ಅವ್ರಿಗೆ ಕೆಪಾಸಿಟಿ ಇಲ್ಲ ಅನ್ನೋರಿಗೆ, ಅಂತವ್ರಿಗೆ ನಾನು ಈ ವಿಡಿಯೋನ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ಈಗ ನಾನು ಈ ವಿಡಿಯೋ ಶೂಟ್ ಮಾಡ್ತಾ ಇರೋ ಸಹ ಐಫೋನ್ಲೇ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅದರಿಂದ ಬಹಳನೇ ಯೂಸ್ಫುಲ್ ಥಿಂಗ್ಸ್ನು ಇರುತ್ತೆ. ಸೊ ನಾವು ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಇದರಿಂದ ನನ್ಗೆ ಯೂಸ್ ಇದೆಯಾ, ನನ್ನ ದುಡಿಮೆಯಿಂದ ನಾನು ಇದನ್ನ ತಗೋಬಹುದಾ, ನನ್ಗೆ ಇದನ್ನ ಬೇರ್ ಮಾಡೋ ಕೆಪಾಸಿಟಿ ಇದೆಯಾ ಅಂತ ನಾವು ಥಿಂಕ್ ಮಾಡ್ಬೇಕು ಫಸ್ಟ್. ಅದನ್ನ ಬಿಟ್ಟು ಬೇರೆಯವರ ಪ್ರೆಷರ್ ಇಂದನೋ ಅಥವಾ ಸಮಾಜದಲ್ಲಿ ಇನ್ನೊಬ್ರು ಯಾರೋ ಯೂಸ್ ಮಾಡ್ತಿದ್ದಾರೆ, ನಾನು ಶೋ ಆಫ್ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾರು ಪರ್ಚೇಸ್ ಮಾಡಬೇಡಿ. ನಿಮ್ಮ ಎಷ್ಟು ಕೆಪಾಸಿಟಿ ಇದೆ, ನನ್ಗೆ ಇದರಿಂದ ಏನ್ ಯೂಸ್ ಇದೆ ಅಂತ ತಿಳ್ಕೊಂಡು ನೀವು ಅದನ್ನ ಯೂಸ್ ಮಾಡಿ. ಸೊ ನಾನ್ ಹೇಳೋದಿಷ್ಟೇ, ಚೂಸ್ ವೈಸ್ಲಿ, ಲಿವ್ ಹ್ಯಾಪಿಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಈ ಹೊತ್ತಿನ ಟಾಪಿಕ್. ಮತ್ತೆ ಮುಂದಿನ ಇನ್ಫಾರ್ಮೇಟಿವ್ ಟಾಪಿಕ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.